ಹಲೋ. ಹಲೋ, ನಮಸ್ಕಾರ. ನಾನು ಬೆಂಗಳೂರಿಂದ ಇನ್ಸ್ಪೆಕ್ಟರ್ ಪ್ರೀತಮ್ ಪೂಜಾರಿ ಮಾತಾಡ್ತಾ ಇರೋದು. ಹೇಳಿ ಸರ್. ಧ್ರುವ ಮತ್ತೆ ಮೈನಾ ಕೇಸ್ನ ನೀವೇ ತಾನೇ ಡೀಲ್ ಮಾಡ್ತಾ ಇರೋದು? ಹೌದು ಸರ್, ನಾನೇ. ಏನು ಸರ್, ಏನು ವಿಷಯ ಸರ್? ಇಲ್ಲಿ ಆ ಬೈರನ್ ಕೇಸ್ನ ನಾನೇ ಡೀಲ್ ಮಾಡ್ತಾ ಇರೋದು. ನಿಮ್ಮ ಇನ್ವೆಸ್ಟಿಗೇಷನ್ ಎಲ್ಲಿವರೆಗೂ ಬಂದಿದೆ? ಸರ್, ಅವನ್ನ ಇಲ್ಲಿ ಎಲ್ಲ ಕಡೆ ಹುಡುಕಾಯ್ತು, ಎಲ್ಲೂ ಸಿಕ್ಕಿಲ್ಲ ಸರ್. ಧ್ರುವಾನು ಮೈನಾ ಅವನ್ನ ಒಂದು ಫಾರೆಸ್ಟ್ ಸ್ಪಾಟ್ ಅಲ್ಲಿ ನೋಡಿದೆ ಅಂತ ಹೇಳಿದ್ರು. ನೀವು ಆ ಫಾರೆಸ್ಟ್ ಸ್ಪಾಟ್ ಅಲ್ಲೆಲ್ಲ ಹೋಗಿ ವಿಚಾರಣೆ ಮಾಡಿದ್ದೀರಾ? ಸರ್, ನಾನು ಅಲ್ಲೂ ಹೋಗಿ ವಿಚಾರಿಸಿದೆ ಸರ್. ಅಲ್ಲೂ ಕೂಡ ಧ್ರುವ ಮತ್ತೆ ಮೈನಾ ನೋಡೋ ಟೈಮಲ್ಲೇ ನೋಡಿರೋ ಸರ್. ಅದಾದ್ಮೇಲೆ ಯಾರೋ ಒಂದು ನೋಡಿಲ್ವಂತೆ. ಅವರು ಸ್ಟೇ ಆಗಿದ್ದ ರೆಸಾರ್ಟ್ ಅಲ್ಲೆಲ್ಲ CCTV ಚೆಕ್ ಮಾಡಿದ್ರ? ಸರ್, ರೆಸಾರ್ಟಲ್ಲಿ CCTV ಎಲ್ಲ ವರ್ಕ್ ಆಗ್ತಿಲ್ಲ, ಅದರಿಂದ ನಮ್ಗೆ ಯಾವ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಸರ್, ನಾನು ನಿಮ್ಗೆ ಅಡ್ವೈಸ್ ಮಾಡ್ತಾ ಇದ್ದೀನಿ ಅಂತ ಮಿಸ್ಟೇಕ್ ಮಾಡ್ಕೋಬಿಡಿ. ಯಾವುದೇ ಕೇಸ್ ಬಂದರೂ ಅಕ್ಯೂಸ್ ಆಗಿರಲಿ ಅಥವಾ ಅದಕ್ಕೆ ಸಂಬಂಧಪಟ್ಟವರಾಗಿರಲಿ, ನಾವು ಸಿಕ್ಕಾಕೋಬಾರ್ದು ಅಂತ ಬೇಕಾಗಿರೋ ಎವಿಡೆನ್ಸ್ ಎಲ್ಲ ಯಾವುದು ಸಿಕ್ಬಾರ್ದು ಅಂತಾನೆ ಟ್ರೈ ಮಾಡ್ತಾ ಇರ್ತಾರೆ. ಅಲ್ಲಿ ನಿಜವಾಗ್ಲೂ CCTV ಕ್ಯಾಮ್ರಾ ವರ್ಕ್ ಆಗ್ತಾ ಇಲ್ಲ ಅಂತ ವಿಚಾರಣೆ ಮಾಡಿದ್ರ? ಸರ್, ಆ ರೆಸಾರ್ಟ್ನ ಮಾಲೀಕರು ನಮ್ಗೆ ತುಂಬ ಪರಿಚಯಸ್ಥರು. ನಾನು ಚೆನ್ನಾಗಿ ಚೆಕ್ ಮಾಡಿದೆ. ಕಳೆದ 1 ವಾರದಿಂದ CCTVs ವರ್ಕ್ ಆಗ್ತಿಲ್ಲ. ಎಲ್ಲಾನು ಹೊಸದಾಗಿ ಅಸೆಂಬಲ್ ಮಾಡೋಕ್ಕೆ ಕೊಟೇಶನ್ ಕೊಟ್ಟಿದ್ದಾರಂತೆ. ಓಕೆ, ನೀವು ಇನ್ವೆಸ್ಟಿಗೇಷನ್ ಮಾಡ್ತಾ ಇರಿ. ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ನಮಗೆ ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಖಂಡಿತವಾಗ್ಲೂ ಸರ್. ಇಲ್ಲಿ ಅವ್ರ ಮನೆ ಮತ್ತೆ ಬೇರೆ ಕಡೆ ಎಲ್ಲ ನಾನು ವಿಚಾರಿಸ್ತೀನಿ. ಓಕೆ ಸರ್. ನಿಮ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದ ತಕ್ಷಣ ಎನಿ ಟೈಮ್ ಯು ಕ್ಯಾನ್ ಕಾಲ್ ಮಿ. ದಿಸ್ ಈಸ್ ಮೈ ಪರ್ಸನಲ್ ನಂಬರ್. ಯಾವುದೇ ಇನ್ಫಾರ್ಮೇಶನ್ ಸಿಕ್ಕಿದ್ರು ಕೂಡ ಖಂಡಿತವಾಗ್ಲೂ ತಕ್ಷಣ ಕಾಲ್ ಮಾಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸರ್. ನೀವು ಅವನ್ನ ಸಕಲೇಶ್ಪುರದಲ್ಲಿ ನೋಡಿದ್ಮೇಲೆ ಅವನಲ್ಲಿರೋದಕ್ಕೆ ಚಾನ್ಸೇ ಇಲ್ಲ. ಆದರೂ ಸಕಲೇಶ್ಪುರದ ಇನ್ಸ್ಪೆಕ್ಟರ್ ಅವನ್ನ ಎಲ್ಲ ಕಡೆ ಚೆಕ್ ಮಾಡಿ. ನಾವು ಕೂಡ ಇಲ್ಲಿ ಎಲ್ಲ ಕಡೆ ಸರ್ಚ್ ಮಾಡೋಣ. ನಿಮ್ಮ ಕಡೆಯಿಂದ ಯಾವುದೇ ಇನ್ಫಾರ್ಮೇಶನ್ ಸಿಕ್ಕಿದ್ರೂ ಮಿಸ್ ಮಾಡದೆ ನಮ್ಗೆ ಇನ್ಫಾರ್ಮ್ ಮಾಡಿ. ನೀವು ರೆಗ್ಯುಲರ್ ಆಗಿ ಅವ್ರ ಜೊತೆ ಟಚಲ್ಲಿರಿ ಮೇಡಮ್. ನಾನು ಬೈರಾ ಅವ್ರ ಹೆಂಡತಿ ಇರೋ ಏರಿಯಾದಲ್ಲಿ 2 PCಗಳನ್ನ ಮಫ್ತಿಲಿರೋದಕ್ಕೆ ಹೇಳ್ತೀನಿ. ಹೇಗಿದ್ರು ಅವನು ಬೈದಲ್ಲಿ ಏನಾದ್ರೂ ಎಡವಟ್ ಮಾಡೇ ಮಾಡ್ತಾನೆ. ಆಗ ಅವನ್ನ ಹಿಡ್ದಾಕ್ಬಿಡೋಣ. ಸರ್, ಪ್ರತಿ ಸಲ ಅವನ್ನ ಹಿಡಿಯಕ್ ಹೋದಾಗೆಲ್ಲ ಅವ್ನು ನಮ್ಮಿಂದ ತಪ್ಪಿಸ್ಕೊಂಡು ಹೋಗ್ತಾನೆ ಇದ್ದಾನೆ ಸರ್. ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಿಲ್ಲ. ನಂಗೆ ಯಾಕೋ ಈ ಸಲ ಅವನೇನಾದ್ರೂ ಸಿಗದೆ ಇದ್ರೆ ಮುಂದೆ ಅವ್ನು ಸಿಗೋದೇ ಇಲ್ಲ ಅನ್ನೋ ನಂಬಿಕೆ ನನಗೆ ಹೊಟ್ಟೋಗೈತೆ. ನಿನ್ ನಂಬಿಕೆ ಸುಳ್ಳಾಗಲ್ಲಮ್ಮ. ಅವನ್ನ ಹೇಗಾದ್ರೂ ಮಾಡಿ ಕರ್ಕೊಂಬಂದು ನಿನ್ ಮುಂದೆ ನಿಲ್ಲಿಸ್ತೀನಿ. ನೀನು ಧೈರ್ಯವಾಗಿರು. ಸರಿ ಸರ್. ಓಕೆ, ಬನ್ನಿ ಹೋಗೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.